ಅಂದದ ಶಿಲೆಯಲ್ಲಿ ದಾಡಿವೆ ಅದರ ಪನ್ನೀರ ಪರಿಮಳ ತಾವೇ ಅಂದದ ಶಿಲೆಯರಡು ನಲಿದಾಡಿವೆ 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 ಗುರುದೇವ, ಹಸ್ತಿನಾವತಿಯಲ್ಲಿ ಎಲ್ಲರೂ ಕೂರ್ತೇವೆ. ಗುರುದೇವ, ನಿಮ್ಮ ಆಶೀರ್ವಾದದಿಂದ ಸಕಲರು ಕ್ಷೇಮವಾಗಿರುವರು. ಗುರುದೇವ, ದುರ್ಯೋಧನ, ನೀನು ಬಂದ ಸಮಾಚಾರವೇನು? ಗುರುದೇವ, ಪಾಂಡವರಿಗೂ ನಮಗೂ ಯುದ್ಧವು ಪ್ರಕಟಿಸಿರುವುದು, ಅದರಲ್ಲಿ ನೀವು ನಮ್ಮ ಪಕ್ಷ ವಹಿಸಬೇಕೆಂದು ಪ್ರಾರ್ಥಿಸಲು ಬಂದಿರುವುದು. ಗುರುದೇವ, ದುರ್ಯೋಧನ, ಕೃಷ್ಣನ ಬಳಿಗೆ ಹೋದ ವಿಚಾರ ಏನಾಯಿತು? ಗುರುದೇವ, ಕೃಷ್ಣನು ಪಾಂಡವರ ಪಕ್ಷವನ್ನು ವಹಿಸಿದನು. ನಾನು ನಿಮ್ಮನ್ನು ನಿಮ್ಮ ಯಾದವ ಪಕ್ಷವನ್ನು ಅಪೇಕ್ಷಿಸಿದನು. ಗುರುದೇವ, ದುರ್ಯೋಧನ, ನೀನು ಗುಪ್ತವಾಗಿ ಹೋಗಿ ಈ ಕಾರ್ಯವನ್ನು ಮಾಡಿಕೊಂಡು ಬಂದಿರುವುದು ಒಳ್ಳೆಯದೇ ಆಯಿತು. ಆದರೆ ಕೃಷ್ಣನು ಆಯುಧವನ್ನು ಹಿಡಿಯುವುದಿಲ್ಲ ಅನ್ನುವ ವಿಚಾರವನ್ನು ಸ್ಥಿರಪಡಿಸಿಕೊಂಡು ಬಂದೆಯಾ? ಹೌದು ಗುರುದೇವ, ಸ್ಥಿರಪಡಿಸಿಕೊಂಡೇ ಬಂದಿರುವೆನು. ಹಾಗಾದರೆ ನಿನಗೆ ಜಯವು ಖಂಡಿತ. ಭದ್ರ ದೇಶಾಧಿಪತಿಯಾದ ಶಲ್ಯನ ಸೈನ್ಯವನ್ನು ನಿನ್ನ ಸೈನ್ಯಕ್ಕೆ ಬಳಸಿಕೊ. ಕೃತವರ್ಮನನ್ನು ನಿನ್ನ ಸೈನ್ಯ ಸಮೇತ ಜೊತೆಯಲ್ಲಿ ಕರೆದುಕೊಂಡು ಹೋಗು. ಆದರೆ ನಾನು ಬರುವ ತನಕ ದಳಪತಿ ವಿಚಾರವನ್ನು ಮಂತ್ರಾಲೋಚನೆಗೆ ತರಬೇಡ. ಹೋಗಿ ಬಾ ವೀರವರ, ನಿನಗೆ ಶುಭವಾಗಲಿ. ಆಗಬಹುದು ಗುರುದೇವ.